ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೆ ನನಗನ್ಸುತ್ತೆ ಸರ್, ಈ ಸಿನಿಮಾದ ಮೂಲಕ ಪತಿ ಪತ್ನಿ ಹೇಗಿರ್ಬೇಕು ಅನ್ನೋದನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡಿದ್ದೀರಾ. ಈ ಥಾಟ್ ಎಲ್ಲ ಹೆಂಗ್ ಬಂತು ಸರ್ ನಿಮಗೆ? ಯಾಕಂದ್ರೆ ಈಗ ನಾನು ಆ 2.5 ನಿಮಿಷದ ಆ ತುಣುಕು ನೋಡಿದಾಗಲೇ ಇಡೀ ಜೀವನದ ಪಾಠನೇ ಇದರಲ್ಲಿ ಇದೆ ಅಂತ ನನಗನ್ನಿಸ್ತು. ಆ ಥಾಟ್ಗಳೆಲ್ಲ ಹೇಗೆ ಬಂತು ಅಂತ ಹೇಳಿ. ರೂರಲ್ ಸರ್ವೈವಲ್ ಹೋರಾಟ ಫ್ಯಾಮಿಲಿ ಹೋರಾಟ. ಆ ಫ್ಯಾಮಿಲಿಗೋಸ್ಕರ ಅವ್ರು ಯಾವ ಲೆವೆಲ್ ನಿಂತ್ಕೋತಾರೆ, ಅವ್ರದ್ದೇನು ನೋವು ಅದನ್ನ ನಮಗೆ ಈ ಸೈಡಿಂದ ಸರ್ವೈವರ್ ಸೈಡಿಂದ ನಾವು ಹೇಳಕ್ಕೆ ಸೊ ಅವಾಗ ನನಗೆ ಫ್ಯಾಮಿಲಿ ತುಂಬ ಕೆಟ್ಕೊಡ್ಬೇಕಾಗಿತ್ತು. ಸೊ ಆ ಮಿಡ್ಲ್ ಕ್ಲಾಸ್ ಹಳ್ಳಿ ಜನಗಳು ಅವ್ರ ಸಂತೋಷಗಳು ಏನು, ಅವ್ರ ಪರಿಸರ ಏನು, ಅವ್ರು ಹೇಗಿರ್ತಾರೆ, ಅದು ಕಥೆಗೆ ಜೀವ. ಸೊ ಅದಕ್ಕೋಸ್ಕರ ಆ ಸಾಂಗ್ ಮೂಲಕ ನಾನು ತುಂಬ ಅರ್ಥ ಆಗಿದೆ. ಅವಾಗ ಅದೇ ವಿಶೇಷವಾಗಿತ್ತು. ಎಷ್ಟೋ ಕಾಲ್ ಮಾಡಿ ಕೇಳಿದ್ರು, ತುಂಬ ವಿಶೇಷವಾಗಿದೆ, ಯಾಕಂತ ಗೊತ್ತಿಲ್ಲ. ಸೊ ನನಗೂ ಯಾಕಂತ ಗೊತ್ತಿಲ್ಲ, ಬಟ್ ಆ ಮಿಡ್ ಡೇಸ್ ಏನಿರುತ್ತೆ ಅದನ್ನ ಕಟ್ಕೊಳ್ಳೋಣ ಅಂತ ನಾನು ಟ್ರೈ ಮಾಡಿದೆ. ಸೊ ಅದೇ ಹೊಸದಾಗಿ ಕಾಣಿಸುತ್ತೆ ನನಗೆ. ಈ ಸಿನಿಮಾಗೆ ಆ ಫ್ಯಾಮಿಲಿ ಕಟ್ಕೊಳ್ಳೋದು ತುಂಬ ಅಗತ್ಯ ಇತ್ತು. ಅದಕ್ಕೋಸ್ಕರ ನಾನು ಪಾತ್ರಗಳು ತುಂಬ ಇಂಪಾರ್ಟೆಂಟ್. ಹೀರೋ ಮತ್ತು ಚಿಕ್ಕಮ್ಮನ ಕೊಡ್ತಾನೆ ಮೂರು ಪಾತ್ರಗಳು ತುಂಬ ಇಂಪಾರ್ಟೆನ್ಸ್. ಅದನ್ನು ಅವ್ರು ನೋಡೋಕ್ಕೆ ನಮ್ಗೆ ಖುಷಿ ಆಗುತ್ತೆ. ರಾಜ್ಬಿ ಶೆಟ್ಟಿ ಸರ್, ನಿಮಗೆ ಅವರ ವರ್ಕ್ ಯಾಕೆ ಮತ್ತೆ ಹೇಗೆ ಇಷ್ಟ ಆಯಿತು? ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ಸವಾಲಿತ್ತು ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೂ ಕೂಡ. ಅಂದ್ರೆ ಚೆನ್ನಾಗಿ ಮಾಡೋದು ಬಿಡಿ, ಕಂಪ್ಲೀಟ್ ಮಾಡೋದೇ ದೊಡ್ಡ ಸವಾಲಾಗಿತ್ತು ಬೇರೆ ಬೇರೆ ಕಾರಣಗಳಿಂದ. ಬಟ್ ಆ ಎಲ್ಲ ಕಾರಣಗಳನ್ನ ಹೊರತುಪಡಿಸಿ ಕೂಡ ಅವರು ಆ ಒಂದು ಡ್ರೀಮ್ ಜೊತೆ ಕೂತ್ಕೊಂಡ್ರು. ನಾನು ಇವತ್ತು ಕಾರಲ್ಲಿ ಬರ್ತಾ ಕೂಡ ನಮ್ಮ ಟೀಮ್ ಜೊತೆ ಹೇಳ್ತಾ ಇದ್ದೆ, ಐ ಥಿಂಕ್ ಅವ್ರಿಗೆ ದೊಡ್ಡ ಕ್ರೆಡಿಟ್ ಕೊಡಬೇಕು. ಈ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದಕ್ಕೆ. ಚೆನ್ನಾಗಿ ಮಾಡಿದ್ರೆ ಅದು ಬಹಳ ದೊಡ್ಡ ವಿಚಾರ. ಅಲ್ಲ, ನಮಗೆ ಅಷ್ಟು ಬೇಕು ಅಂತ ಗೊತ್ತು. ನಮ್ಮ ಇಂಡಸ್ಟ್ರಿಗೆ ಯಾವ ತರ ಮಾರ್ಕೆಟ್ ಇದೆ, ಬೇರೆ ಬೇರೆ ವಿಚಾರಗಳು, ನಾವು ದುಡಿಯೋ ರೀತಿ, ಇದೆಲ್ಲದೂ ಕೂಡ ಎಲ್ಲೋ ಒಬ್ಬ ನಿರ್ದೇಶಕ ಒಂದು ಕನ್ಸು ನೋಡಿದಾಗ ತುಂಬಾ ಕಟ್ಟ ಆಗುತ್ತೆ. ಸೊ ಅದ್ರ ಶ್ರೇಯಸ್ ಅವ್ರ ಟೀಮ್ಗೆ ಹೋಗ್ಬೇಕು ಒಂದು. ಅದ್ರ ಜೊತೆಗೆ ಅವ್ರು ಯಾವತ್ತೂ ಕೂಡ ಆಕ್ಟರ್ಗಳಿಗೆ ಫುಲ್ ಸ್ಪೇಸ್ ಕೊಡ್ತಾರೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ. ಯಾವುದೋ ಒಂದು ಸೀನ್ ಇದ್ರೂ ಕೂಡ ಒಂದು ಡಿಸ್ಕಸ್ ಮಾಡೋದಕ್ಕೆ ಸ್ಪೇಸ್ ಇರುತ್ತೆ ಅಲ್ಲಿ. ಸರ್ ನಾನು ಈ ತರ ಪರ್ಫಾರ್ಮ್ ಮಾಡ್ಬೋದಾ ಅಂತ ಕೇಳಿದ್ರೆ, ಅದೇನಾದ್ರು ಚೆನ್ನಾಗಿದೆ ಅನ್ಸಿದ್ರೆ ಅದಕ್ಕೊಂದು ಸ್ಪೇಸ್ ಇರುತ್ತೆ. ಸೊ ಆ ಸ್ಪೇಸ್ ಇದ್ದಾಗ ನಮಗೆ ತುಂಬಾ ಚೆನ್ನಾಗಿ ಆಟ ಆಡ್ಬೋದು, ವಿಚ್ ಐ ಥಿಂಕ್ ವಿ ಹ್ಯಾವ್ ಡನ್. ನಿಮ್ಮ ಲುಕ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ವಿಗ್ಗನ್ನು ಕೂಡ ಅದರಲ್ಲೂ ಒಂದು ಕತೆ ಇದೆ ಅಂತ ಕೇಳ್ಪಟ್ವಿ ಸರ್. ಅಲ್ಲೇ ತಗೊಂಡ್ರೆ ಸೂಕ್ತ ಇರುತ್ತೆ, ಇನ್ನು ಆ ಕಾಸು ಖರ್ಚಾಗುತ್ತೆ, ಅದನ್ನೂ ಕೂಡ ಯೋಚನೆ ಮಾಡಿದ್ರಿ ಅಂತ. ಫಸ್ಟ್ ಕನ್ವಿನ್ಸ್ ಮಾಡೋದು ವಿಗ್ ಬೇಡ ಅಂತ. ಯಾಕಂದ್ರೆ ವಿಗ್ ಬೇಕು ಅಂದಾಗ ಕೆಲವು ಕಡೆ ನಮ್ಮ ಇಂಡಸ್ಟ್ರಿ ಇಲ್ಲ ಅದು ಇಲ್ಲೇ ಮಾಡ್ಬೇಡ ಅಥವಾ ಯಾರೋ ಮಾಡ್ಬಿಡ್ತಾರೆ ಅನ್ನೋ ತರದ್ ಬಂದ್ಬಿಡುತ್ತೆ. ನಾಳೆ ನೀವು ಇಲ್ಲ ಅವರು ಬೇಕು ಅಂತಾನೆ ಹೇಳಿದ್ರು, ನಂಗೆ ಬೇಕೇ ಬೇಕು ಅಂತ. ಬೇಕೇ ಬೇಕಾದ್ರೆ ಒಬ್ರು ಆರ್ಟಿಸ್ಟ್ ಇದಾರೆ, ಅವ್ರು ಮಾಡಿದ್ರೆ ನಾನು ವಿಗ್ ಹಾಕೋತೀನಿ ಅಂತ ಹೇಳಿದೆ. ಆಮೇಲೆ ಪಾಪ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಿಜಯ್ ಸರ್ಗೂ ಅವರೇ ಇದು ಮಾಡಿದ್ರು. ಸುಮಾರಷ್ಟು ವಿಜಯ್ ಸರ್ಗೂ ಅವರೇ ಮಾಡಿದ್ರು. ಸೊ ಅದರಿಂದ ಏನಾಗುತ್ತೆ, ಒಂದು ಕ್ಯಾರೆಕ್ಟರ್ ಒಂಥರ ಬೇರೆ ತರ ಕಾನ್ಸೆಪ್ಟ್ ಆಗ ನಮ್ಗೆ ಪರ್ಫಾರ್ಮ್ ಮಾಡಕ್ ಈಸಿ ಆಗುತ್ತೆ.